ಎಜಿ ನ್ಯೂಸ್ಗೆ ಸ್ವಾಗತ. ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದ ನರ್ಸ್ಗೆ ಪ್ರೀತಿಸುವಂತೆ ಕಾಡ್ತಾ ಇದ್ದ ಪಾಗಲ್ ಪ್ರೇಮಿಯೋರ್ವ ಹೆಡ್ ಅಂಡ್ ಕೊಯ್ತಾನಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು, ಹಲ್ಲೆ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಪಾಗಲ್ ಪ್ರೇಮಿಯಿಂದ ಆಸ್ಪತ್ರೆಗೆ ನುಗ್ಗಿ ನರ್ಸ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಪರಿಣಾಮ ಕೂದಲೆಳೆ ಅಂತರದಲ್ಲಿ ನರ್ಸ್ ಬಚಾವಾಗಿದ್ದಾಳೆ. ಖಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಖಾಸಗಿ ಆಸ್ಪತ್ರೆಯ ನರ್ಸ್ ಮೇಲೆ ಪಾಗಲ್ ಪ್ರೇಮಿಯೋರ್ವ ಮಚ್ಚಿನಿಂದ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಈಗಾಗಲೇ ಬಂಧಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಮಾರ್ಬನಾಂಗ್ ಹೇಳಿದ್ದಾರೆ. ಗುರುವಾರ ಬೆಳಗಾವಿಯಲ್ಲಿ ಮಾತನಾಡಿದ್ರು. ನರ್ಸ್ ಮೇಲೆ ಹಲ್ಲೆ ಮಾಡಿದ್ದು 1 ತಿಂಗಳ ಹಿಂದಾಗಿದೆ. ನರ್ಸ್ ಹಾಗೂ ಹಲ್ಲೆ ಮಾಡಿದ ಆರೋಪಿ ಇಬ್ಬರಿಗೂ ಪರಿಚಯ ಇದೆ. ಖಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದಿದ್ದಾರೆ. ಹೋದ ತಿಂಗಳು ಅದು ಆಗಿದೆ ಮತ್ತು ಆ ಪ್ರಕಾರ ಕೂಡ ಆಲ್ರೆಡಿ ಖಡೆ ಬಜಾರ್ ಸ್ಟೇಷನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ, ಕ್ರೈಮ್ ನಂಬರ್ 74/24. ಸೊ ಅದರಲ್ಲಿ ನಾವು ಆಲ್ರೆಡಿ ಅರೆಸ್ಟ್ ಮಾಡಿದ್ವಿ ಮತ್ತು ಅವರ ಮೇಲೆ ನಾವು ಅಂದರೆ ಆರೋಪಿ ಮೇಲೆ ನಾವು ಆ್ಯಕ್ಷನ್ ತೊಗೊಂಡಿದ್ವಿ. ಡೇಟ್ ಎಕ್ಸಾಕ್ಟ್ ಡೇಟ್ ಅದು ನನಗೆ ಅಷ್ಟು ನೆನಪಿಲ್ಲ, ಆದರೆ ಲಾಸ್ಟ್ ಮಂತ್ ಆಗಿದೆ ಅದು. ಯಾವಾಗಲೂ ನಮ್ಮ ಕಡೆಯಿಂದ ನಾವು ಅವ್ರಿಗೆ ನಾವು ಪ್ರೊಟೆಕ್ಷನ್ ಕೊಡ್ತೀವಿ. ನಾವು 100% ನಾವು ಸೆಕ್ಯೂರಿಟಿ ಕೊಡ್ತೀವಿ, ನಾವು ಎನ್ಶೂರ್ ಮಾಡ್ತೀವಿ, ಅವ್ರಿಗೆ ಏನು ಆಗಲ್ಲ. ಅದು ಸ್ವಲ್ಪ ಪರ್ಸನಲ್ ವಿಷಯ ಇದೆ. ಮೊದಲಿಂದ ಇಬ್ರು ಪರಿಚಯ ಇದ್ದಾರೆ, ಅಂದರೆ ಅವರು ಅಕ್ಕ ಪಕ್ಕ ಮನೆ ಇದ್ದಾರೆ. ಸೊ ಅದು ನಾವು ವಿಚಾರ ಮಾಡಬೇಕು. ಅಂದರೆ ಪರಿಚಯ, ಹುಡುಗಿಗೆ ಅವನು ಇಷ್ಟ ಇದ್ದಾನೆ ಅಂತ. ಸೊ ಹುಡುಗಿ ಮತ್ತೆ ಸ್ವಲ್ಪ ಬೇಡ ಅಂತ ಹೇಳ್ತಾ ಇದ್ದಾರೆ, ಮತ್ತೆ ಇಲ್ಲ ನನಗೆ ಬೇಕು ಆ ಥರ ಆಗಿದೆ ಅಂತ. ಹೌದು, ಹುಡುಗಿಗೆ ಸರಿಕೆ ಚೆನ್ನಾಗಿದ್ದಾರೆ. ಮತ್ತೆ ನಾವು ಕೂಡ ಅವ್ರ ಮನೆ ಹತ್ರ ನಾವು ಡೈಲಿ ನಾವು ಪೊಲೀಸ್ ನಾವು ಕಲಿಸ್ತಾ ಇದ್ದೀವಿ. ವಿ ವಿಲ್ ಗಿವ್ ಮೋರ್ ಪ್ರೊಟೆಕ್ಷನ್. ಲೈಫ್ ಥ್ರೆಟನಿಂಗ್ ಇದೆ ಅವರಿಗೆ. ಅವ್ರ ತಂದೆ ಕೂಡ ಈ ವಿಚಾರಕ್ಕೆ ಸತ್ತೋಗ್ತಾರೆ ಹಾರ್ಟ್ ಅಟ್ಯಾಕ್ ಆಗಿ ಅಂತ ಹೇಳ್ತಾರೆ. ಇಲ್ಲ ಅಂದರೆ ಬೇಕಾದ್ರೆ ನಾವು ಇನ್ನೂ ಜಾಸ್ತಿ ಪ್ರೊಟೆಕ್ಷನ್ ನಾವು ಕೊಡ್ತೀವಿ. ಆಲ್ರೆಡಿ ನಾವು ಡೈಲಿ ನಾವು ಪೊಲೀಸ್ ಸ್ಟಾಫ್ ನಾವು ಕಲಿಸ್ತಾ ಇದ್ವಿ. ಬೇಕಾದ್ರೆ ಮತ್ತೆ ನಾವು ಇನ್ನೂ ಜಾಸ್ತಿ ಪ್ರೊಟೆಕ್ಷನ್ ನಾವು ಕೊಡ್ತೀವಿ. ಹೌದು, ಲಾಸ್ಟ್ ಮಂತ್ ಆಗಿದೆ ಇದು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.